ನಾವು ನಿಮಗೆ ನಿನ್ನೆ ಪ್ರಾಮಿಸ್ ಮಾಡಿದಾಗೆ 54 ಮಾರ್ಕ್ಸ್ ಕಲಿಸ್ತೀನಿ ಅಂತ ಹೇಳಿದ್ದೆ. 54 ಮಾರ್ಕ್ಸ್ ಬರೋದಕ್ಕೆ ನಿಮಗೆ ಎಷ್ಟು ಸಮ್ ಕಲಿಬೇಕು? 6 ಸಮ್ ಕಲಿತ್ರೆ ಸಾಕು. 12 ಮಾರ್ಕ್ಸ್ದು 3, 6 ಮಾರ್ಕ್ಸ್ದು 3. ಅದರಲ್ಲಿರೋ ಈ ವಿಡಿಯೋ ಪಾರ್ಟ್ 1. ಏನು ಈ ವಿಡಿಯೋಲಿ ನಾವು ನಿಮಗೆ ಒಂದು 12 ಮಾರ್ಕ್ ಕ್ವಶನ್ ಕಲಿಸ್ತೀನಿ. ಯಾವುದದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಇಶ್ಯೂ ಆಫ್ ಶೇರ್ಸ್, ಜನ ಎಂಟ್ರೀಸ್. ಯಾರಿಗೆ ಅಕೌಂಟ್ಸ್ ಬರೋಲ್ಲ ಆದರೂ ಕೂಡ ಯಾವುದೇ ಟೀಚರ್ ಆಗಲಿ ಫಸ್ಟ್ ನಿಮಗೆ ಅದನ್ನೇ ಹೇಳ್ಕೊಡೋದು. ಆದರೆ ಅವ್ರು ನಿಮಗೆ ಹೇಳ್ಕೊಡೋದು ಬಿಟ್ಟು ಏನು ಮಾಡ್ತಾರೆ, 9 ಜನ ಎಂಟ್ರಿ ಇದೆ ಬಯಾಟ್ ಮಾಡಿ ಅಂತಾರೆ. ಬಯಾಟ್ ಮಾಡಿ ಅಂತ ಹೇಳೋದಕ್ಕೆ ಟೀಚರೇ ಬೇಕಾಗಿಲ್ಲ. ಸೊ ನಾವು ನಿಮಗೆ ಬಯಾಟ್ ಮಾಡೋ ಬದಲು ಅದನ್ನು ಈಸಿಯಾಗಿ ಹೆಂಗೆ ನಾವು ಇಟ್ಕೊಳ್ಳೋದು, ಅಮೌಂಟ್ನ ಈಸಿಯಾಗಿ ಹೆಂಗೆ ಬರೆಯೋದು, ನರೇಷನ್ನ ಈಸಿಯಾಗಿ ಹೆಂಗೆ ಬರೆಯೋದು, 12 ಮಾರ್ಕ್ಸ್ಗೆ 12 ಮಾರ್ಕ್ಸ್ ಫುಲ್ ಬರಬೇಕು. ಅದು ಹೆಂಗೆ ಮಾಡೋದು ನಾನು ನಿಂಗೆ ಹೇಳ್ಕೊಡ್ತೀನಿ. 12 ಮಾರ್ಕ್ಸ್ಗೆ ಹೆಂಗಂದ್ರೆ ಹೆಂಗೆ ಬರೆದು ಅರ್ಧಂಬರ್ಧ ಜನ ಎಂಟ್ರಿ ಬರೆದು ನರೇಷನ್ ಬರೀದಂಗೆ ಹಂಗೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಗೆ 12 ಮಾರ್ಕ್ಸ್ಗೆ 6, 7 ಮಾರ್ಕ್ಸ್ ಬರುತ್ತೆ. ಇಲ್ಲ ನೀವು ಬಯಾಟ್ ಹೊಡಿರ್ತೀರಾ, ಅಮೌಂಟ್ ಬರೆಯೋಕ್ಕೆ ಬರಲ್ಲ, ಬರೀ ಜನ ಎಂಟ್ರಿ ಬರೀತೀರಾ, ಅಮೌಂಟ್ ಕಾಲಮ್ ಬ್ಲ್ಯಾಂಕ್ ಬಿಡ್ತೀರಾ, ಆವಾಗಲೂ ನಿಮಗೆ 4 ರಿಂದ 5 ಮಾರ್ಕ್ಸ್ ಬರುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡಿ 12 ಮಾರ್ಕ್ಸ್ಗೆ 12 ಮಾರ್ಕ್ಸ್ ಫುಲ್ ಹೆಂಗೆ ಕಲಿಯೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಇಲ್ಲಿ ಆಲ್ರೆಡಿ ನಮ್ಮ ಹತ್ರ ಇದೆ. ಈ ಕ್ವಶನ್ ಹೆಂಗೆ ಓದೋದು, ಅದರಲ್ಲಿರೋ ಅಮೌಂಟ್ ಹೆಂಗೆ ಮಾಡೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದರಲ್ಲಿ ಫಸ್ಟು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಒಂದು ಬೇಸಿಕ್ ಜನ ಎಂಟ್ರಿ ಬರಿತೀನಿ. ಇದೆಲ್ಲ ಜನ ಎಂಟ್ರಿ ನಿಮಗೆ ಗೊತ್ತಿರಬೇಕು. ನೀವು ಅಕೌಂಟ್ಸ್ ಏನೂ ಓದಿಲ್ಲ ನಾನು ಕೂಡ ಫಸ್ಟ್ PUCಲಿ ಜನ ಎಂಟ್ರಿಲಿ ಎಲ್ಲ ಸಮ್ಮಲ್ಲೂ ಫಸ್ಟ್ ಒಂದು ಎಂಟ್ರಿ ಇದ್ದೇ ಇತ್ತು. ಯಾವುದದು ನಿಮ್ಗೆ ಗೊತ್ತಿರಲೇಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಈ ಜನ ಎಂಟ್ರಿ ಎಲ್ಲರಿಗೂ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ, ನಾಪ್ಕೊಂಬಂದಿರ್ಬೇಕು. ಇವಾಗ ಎಲ್ಲ ಜನ ಎಂಟ್ರಿ ಸಮ್ಮಲ್ಲೂ ಇದು ಇದ್ದೇ ಇತ್ತು. ಈ ಎಂಟ್ರಿ ಗೊತ್ತಿದೆ ಅಂದಮೇಲೆ ಇದೇ ಎಂಟ್ರಿ ನಾವೇನು ಮಾಡ್ತೀರಿ, 2 ಭಾಗ ಮಾಡ್ತೀರಿ. ಆ 2 ಭಾಗ ಏನಕ್ಕೆ ಮಾಡ್ತೀರಿ, ಅದನ್ನ ಹೆಂಗೆ ನೆನಪಿಗೆ ಕೊಡೋದು ಅಂತ ನಿಮಗೆ ಮುಂದೆ ಹೇಳ್ತೀನಿ. ಸೊ ವಾಟ್ ಡು ಐ ಡೂ ಇಸ್, ಕ್ಯಾಶ್ ಅಕೌಂಟ್ ಡೆಬಿಟ್, ಸ್ವಲ್ಪ ಸ್ಪೇಸ್ ಬಿಟ್ಟು ಇಲ್ಲಿ ಬರಿತೀನಿ ಟು ಕ್ಯಾಪಿಟಲ್ ಅಕೌಂಟ್. ಕರೆಕ್ಟಾ? ಈ ಜನ ಎಂಟ್ರಿ ನೀವು ಕಲ್ತಿರೋದು ಯಾವುದಕ್ಕೆ, ಸ್ವಲ್ಪ ಬೇಡಷ್ಟಕ್ಕೆ. ನಾವು ಮಾಡ್ತಾ ಇರೋದು ಇವಾಗ ಯಾವುದು, ಕಂಪ್ನಿದು. ಸೊ ಕಂಪ್ನಿಲಿ ಕ್ಯಾಪಿಟಲ್ ಅಂತ ಬರಲ್ಲ, ಏನಂತ ಬರುತ್ತೆ, ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಯಾವ ಶೇರು, ಶೇರಲ್ಲಿ 2 ಭಾಗ ಇದೆ, ಒಂದು ಈಕ್ವಿಟಿ ಶೇರ್, ಒಂದು ಪ್ರಿಫರೆನ್ಸ್ ಶೇರ್. ಯಾವ ಶೇರು ಹೆಂಗೆ ಹಾಕೊಳ್ಳೋದು ಅಂದರೆ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಕ್ವಶನಲ್ಲಿ ಈಕ್ವಿಟಿ ಶೇರ್ ಅಂತ ಕೊಟ್ಟರೆ ಈಕ್ವಿಟಿ ಶೇರ್ ಅಂತ ವರ್ಡ್ ಯೂಸ್ ಮಾಡಿ, ಪ್ರಿಫರೆನ್ಸ್ ಶೇರ್ ಅಂತ ಕೊಟ್ಟರೆ ಪ್ರಿಫರೆನ್ಸ್ ಶೇರ್ ಅಂತ ವರ್ಡ್ ಯೂಸ್ ಮಾಡಿ. ಓಕೆನಾ? ಸೊ ಇವಾಗ ಕ್ಯಾಶ್ ಅಕೌಂಟ್ ಅಂತ ಇದೆ. ಕಂಪನಿಲಿ ಅಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಬೇಕಾದ್ರೆ ಅವರು ಎಲ್ಲದನ್ನು ಕ್ಯಾಶ್ ಇನ್ ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡ್ತೀರಿ, ಆ ಕ್ಯಾಶ್ ಅನ್ನೋ ವರ್ಡ್ನ ಈಸಿಲಿ ವಿ ಕ್ಯಾನ್ ರಿಪ್ಲೇಸ್ ವಿತ್ ಬ್ಯಾಂಕ್ ಅಕೌಂಟ್. ಇಲ್ಲಿವರೆಗೂ ಏನು ಕನ್ಫ್ಯೂಷನ್ ಇಲ್ಲ ಅನ್ಕೊತೀನಿ ನಾನು. ಸೊ ಕ್ಯಾಶ್ ಅಕೌಂಟ್ ಬದಲು ನಾನು ವರ್ಡ್ ಯೂಸ್ ಮಾಡಿದ್ದೀನಿ ಬ್ಯಾಂಕ್ ಅಕೌಂಟ್, ಕ್ಯಾಪಿಟಲ್ ಬದಲು ಏನು ಮಾಡಿ ಆ್ಯಡ್ ಮಾಡಿದ್ದೀನಿ, ಶೇರ್ ಕ್ಯಾಪಿಟಲ್. ಸೊ ಇದು ನಿಮಗೆ ಎಂಟ್ರಿ ಮುಂಚೆನೇ ಗೊತ್ತಿರುತ್ತೆ. ಅದಾದಮೇಲೆ ಕ್ವಶನಲ್ಲಿ ಅವರೇ ಕೊಟ್ಟಿರ್ತಾರೆ ಅಪ್ಲಿಕೇಶನ್, ಅಲಾಟ್ಮೆಂಟ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ. ಇದು 3 ಇರತ್ತಾ? ಇಲ್ಲ. ಇನ್ ರಿಯಾಲಿಟಿ ಅಪ್ಲಿಕೇಶನ್, ಅಲಾಟ್ಮೆಂಟ್ ಮತ್ತು ಕಾಲ್ಸ್ ಬಂದು ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್ ಎಷ್ಟು ಬೇಕು ಆಗ್ಬೋದು. ಬಟ್ ನಿಮ್ಮ ಸಿಲೆಬಸ್ಸಲ್ಲಿ ಈ 3 ಇರುತ್ತೆ ಕನ್ಫರ್ಮ್ 100%. ಒಂದು ಯಾವುದು ಅಪ್ಲಿಕೇಶನ್, ಇನ್ನೊಂದು ಯಾವುದು ಅಲಾಟ್ಮೆಂಟ್, ಇನ್ನೊಂದು ಯಾವುದು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ಆ 3 ಎಂಟ್ರಿಗೆ, ಒಂದೊಂದು ಎಂಟ್ರಿಗೆ ಒಂದೊಂದು ಸ್ಟೇಜ್ಗೆ 2 ಎಂಟ್ರಿ ಮಾಡಬೇಕು. ಅಪ್ಲಿಕೇಶನ್ಗೆ 2 ಎಂಟ್ರಿ, ಅಲಾಟ್ಮೆಂಟ್ಗೆ 2 ಎಂಟ್ರಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ 2 ಎಂಟ್ರಿ. ಬ್ಯಾಂಕ್ ಅಕೌಂಟ್, ಶೇರ್ ಕ್ಯಾಪಿಟಲ್. ಓಕೆ, ಅಪ್ಲಿಕೇಶನ್ಗೆ ಎಷ್ಟು ಎಂಟ್ರಿ ಅಂದೆ, 2 ಎಂಟ್ರಿ. ಅಲಾಟ್ಮೆಂಟ್ಗೆ ಎಷ್ಟು ಎಂಟ್ರಿ ಅಂದೆ, 2 ಎಂಟ್ರಿ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಎಷ್ಟು ಎಂಟ್ರಿ ಅಂದೆ, 2 ಎಂಟ್ರಿ. 6 ಎಂಟ್ರಿ ಬಲ್ತಾರೆ ಎಷ್ಟು ಮಾರ್ಕ್ಸ್ ಬರುತ್ತೆ, 7 ಮಾರ್ಕ್ಸ್ ಬರುತ್ತೆ. 6 ಎಂಟ್ರಿಗೆ 7 ಮಾರ್ಕ್ಸ್ ಹೆಂಗೆ ಅಂದರೆ, ಇಲ್ಲಿ ನಿಮಗೆ ಪ್ರೀಮಿಯಮ್ ಅಂತ ಇರುತ್ತೆ. ಆ ಪ್ರೀಮಿಯಮ್ ಅನ್ನೋ ಎಂಟ್ರಿಗೋಸ್ಕರ 1 ಮಾರ್ಕ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ 6 ಎಂಟ್ರಿ ಕಲಿತ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ, 7 ಮಾರ್ಕ್ಸ್ ಬರುತ್ತೆ. ಈ 6 ಎಂಟ್ರಿ ಕಲಿತ ಕಷ್ಟನಾ? ಖಂಡಿತ ಇಲ್ಲ. ಇಲ್ಲೇ ಇದೆ ಬ್ಯಾಂಕ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್. ಆಲ್ ಯು ನೀಡ್ ಟು ಡೂ ಇಸ್ ಯು ಜಸ್ಟ್ ಹ್ಯಾವ್ ಟು ಆ್ಯಡ್ ಸ್ಟೇಜ್ ನೇಮ್ ಅಷ್ಟೇ. ಅಪ್ಲಿಕೇಶನ್ ಸ್ಟೇಜ್ಗೆ ಅಪ್ಲಿಕೇಶನ್ ಸ್ಟೇಜ್ ನೇಮ್ ಆ್ಯಡ್ ಮಾಡಬೇಕು, ಅಲಾಟ್ಮೆಂಟ್ಗೆ ಅಲಾಟ್ಮೆಂಟ್ ಸ್ಟೇಜ್ ನೇಮ್ ಆ್ಯಡ್ ಮಾಡಬೇಕು, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ ನೇಮ್ ಆ್ಯಡ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲೇನು ಮಾಡ್ತೀನಿ, ಬ್ಯಾಂಕ್ ಅಕೌಂಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್
ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಅದು ನಿಮ್ಮ ಎಂಟ್ರಿ ಏನಾಯಿತು, ಫಸ್ಟ್ ಎಂಟ್ರಿ ಆಯಿತು. ಅದೇ ಶೇರ್ ಅಪ್ಲಿಕೇಶನ್ ಇಲ್ಲಿ ಕ್ರೆಡಿಟ್ ಆಗಿರೋದು ಇಲ್ಲಿ ಡೆಬಿಟ್ ಆಗುತ್ತೆ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಎಂಟ್ರಿ ಆಯಿತು, 2 ಎಂಟ್ರಿ ಆಯಿತು. ಈ 2 ಎಂಟ್ರಿ ಗೊತ್ತಿದ್ರೆ ನಿಮಗೆ ಆರಾಮಾಗಿ 7 ಮಾರ್ಕ್ಸ್ ಬರುತ್ತೆ. ಬಿಕಾಸ್ ನೆಕ್ಸ್ಟ್ ಸ್ಟೇಜ್ಗೂ ಕೂಡ ಏನಾಗುತ್ತೆ, ಅದೇ ಎಂಟ್ರಿ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ. ನೀವೇನು ಮಾಡೋಕ್ಕಾಗಿದೆ, ಆ ಸ್ಟೇಜ್ ನೇಮ್ ಮಾತ್ರ ಚೇಂಜ್ ಮಾಡಬೇಕು. ಹೇಗೆ, ಅಪ್ಲಿಕೇಶನ್ ಇರೋ ಜಾಗದಲ್ಲಿ ಏನು ಬರುತ್ತೆ, ಅಲಾಟ್ಮೆಂಟ್ ಬರುತ್ತೆ. ಅದೇ ಜಾಗದಲ್ಲಿ ಅಲಾಟ್ಮೆಂಟ್ ಜಾಗದಲ್ಲಿ ಏನು ಬರುತ್ತೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಬರುತ್ತೆ. ಸೊ ಇವಾಗ ನೀವೇನು ಕಲ್ತ್ರಿ, ಅಪ್ಲಿಕೇಶನ್ ಎಂಟ್ರಿ ಕಲ್ತ್ರಿ. ಸೊ ಬ್ಯಾಂಕ್ ಅಕೌಂಟ್ ಟು ಶೇರ್ ಅಪ್ಲಿಕೇಶನ್ ಟು ಶೇರ್ ಕ್ಯಾಪಿಟಲ್. ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ನಿಮಗೆ ಅಪ್ಲಿಕೇಶನ್ ಅಂದರೆ ಏನು, ಅಲಾಟ್ಮೆಂಟ್ ಅಂದರೆ ಏನು, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂದರೆ ಏನು, ಅದು ಪೂರ್ತಿ ನಿಮಗೆ ಸ್ಟೋರಿ ಹೇಳ್ಬೋದು, ಸ್ಟೋರಿ ರೂಪದಲ್ಲಿ ನಿಮಗೆ ಹೇಳ್ಬೋದು. ಸಮಯದ ಅಭಾವ ಇರೋದ್ರಿಂದ ನೀವು ಲಾಸ್ಟ್ ಮಿನಿಟಲ್ಲಿ ಕಲಿತಾ ಇರೋದ್ರಿಂದ ನಿಮ್ಗೆ ಅದೆಲ್ಲ ಹೇಳಕ್ಕೆ ಹೋದರೆ ನಿಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ನಿಮ್ಗೆ ಇವಾಗ ಹೆಂಗೆ ಅನಿಸುತ್ತೆ, ಅರ್ಜೆಂಟಾಗಿ ನಂಗೆ 12 ಮಾರ್ಕ್ಸ್ ಕಲಿಸಿ ಸರ್, ಅಷ್ಟೇ ಬರೋದು ಮೈಂಡಿಗೆ. ನಾವು ಅದೇ ಕೆಲಸ ಮಾಡ್ತಾ ಇರೋದು. ಓಕೆ, ಲೆಟ್ಸ್ ಕಂಟಿನ್ಯೂ. ಇದು ಅರ್ಥ ಆಗಿದೆ ಅನ್ಕೊತೀನಿ. ಇದು ಅರ್ಥ ಆಗಿದೆ ಅಂತ ಗೊತ್ತಾದ್ಮೇಲೆ ಅದೇ ಎಂಟ್ರಿನ ಮತ್ತೆ ಮತ್ತೆ ಏನು ಮಾಡಬೇಕು, ರಿಪೀಟ್ ಮಾಡಬೇಕು. ಓಕೆ, ಸೊ ಇದನ್ನು ಫಾರ್ಮ್ಯಾಟಲ್ಲಿ ಹೆಂಗೆ ಬರೆಯೋದು, ಅದನ್ನು ಹೆಂಗೆ ಬರೆಯೋದು, ಆ ಫಾರ್ಮ್ಯಾಟ್ ಹೆಂಗಿರುತ್ತೆ ಅದು ನಿಮ್ಗೆ ನಾನು ನೆಕ್ಸ್ಟು ತೋರಿಸ್ತೀನಿ. ಸೊ ದಿಸ್ ಇಸ್ ದ ಫಾರ್ಮ್ಯಾಟ್. ಇದು ಯಾವ ಫಾರ್ಮ್ಯಾಟ್, ಇದು ಜರ್ನಲ್ ಎಂಟ್ರಿ ಫಾರ್ಮ್ಯಾಟ್. ಜರ್ನಲ್ ಎಂಟ್ರಿ ಫಾರ್ಮ್ಯಾಟಲ್ಲಿ ಎಷ್ಟು ಕಾಲಮ್ ಇರುತ್ತೆ, ಫಸ್ಟ್ ಪೇಜಲ್ಲಿ ಕಲ್ತಿರ್ತೀರ. ಇಲ್ಲಿ ಡೇಟ್ ಅಂತ ಕಲ್ತಿರ್ತೀರ. ಡೇಟ್ ಅನ್ನೋ ಬದಲು ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಸೀರಿಯಲ್ ನಂಬರ್ ಅಂತ ಮಾಡ್ತಾ ಇದ್ದೀವಿ. ಏನಕ್ಕೆ ಸೀರಿಯಲ್ ನಂಬರ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿಮ್ಮ ಕ್ವಶನಲ್ಲಿ ಡೇಟ್ ಕೊಟ್ಟಿರಲ್ಲ, ಅದಕ್ಕೋಸ್ಕರ ನಾವು ಏನು ಮಾಡ್ತೀರಿ, ಸೀರಿಯಲ್ ನಂಬರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಪರ್ಟಿಕ್ಯುಲರ್ಸ್. LF ಲೆಡ್ಜರ್ ಫೋಲಿಯೋ ಅಂದರೆ ಲೆಡ್ಜರ್ ಪೇಜ್ ನಂಬರ್. ಇದು ಯಾವ ಲೆಡ್ಜರ್ಗೆ ಹೋಗುತ್ತೆ, ಯಾವ ಪೇಜ್ ನಂಬರ್ಗೆ ಹೋಗುತ್ತೆ ಅಂತ ಗೊತ್ತಾಗೋದಕ್ಕೆ. ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್. ಸೊ ಈ ಫಾರ್ಮ್ಯಾಟ್ ಹಾಕಲೇಬೇಕು, ಲೈನ್ಸ್ ಹಾಕಲೇಬೇಕು. ಅಕೌಂಟ್ಸಲ್ಲಿ ನೀವು ಎಂಟ್ರೀಸ್ ಎಲ್ಲ ಎಷ್ಟು ಮುಖ್ಯನೋ ಪ್ರೆಸೆಂಟೇಷನ್ ಕೂಡ ಅಷ್ಟೇ ಮುಖ್ಯ. ಒಂದು ಸಣ್ಣ ಪುಟ್ಟ ಡೆಬಿಟ್ ಕ್ರೆಡಿಟ್ ಬರ್ದಿಲ್ಲ, ಹೆಡ್ಡಿಂಗ್ ಬರ್ದಿಲ್ಲ, ಎಲ್ಲದಕ್ಕೂ ಏನು ಮಾಡ್ತಾರೆ, ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಹೆಡ್ಡಿಂಗ್ ಏನು ಬರೀತೀರಾ, ಇನ್ ದ ಬುಕ್ಸ್ ಆಫ್ ಕಂಪ್ನಿ ನೇಮ್ ಬರೀರಿ. ಅಲ್ಲಿ ಸುಪ್ರೀಂ ಅಂತ ಇತ್ತು, ಇನ್ ದ ಬುಕ್ಸ್ ಆಫ್ ಸುಪ್ರೀಂ ಕಂಪ್ನಿ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್ ಅಂತ. ಸೊ ಆವಾಗಲೇ ಹೇಳ್ದಂಗೆ ಜರ್ನಲ್ ಎಂಟ್ರೀಸ್ ಬರಬೇಕು, ಕಟ್ ಮಾಡಿ. ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಕ್ಯಾಲ್ಕುಲೇಷನ್ ತೋರಿಸಿ ಅಮೌಂಟ್ ಹೆಂಗೆ ಬಂತು ಅಂತ. ಸೊ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ, ವೆರಿ ಸಿಂಪಲ್. ಇಲ್ಲಿ ಎಷ್ಟು ಶೇರ್ಸ್ ಇದೆ, 10,000. ಅಪ್ಲಿಕೇಶನ್ಗೆ ಎಷ್ಟಿದೆ, 20 ರೂಪಾಯಿ. ಅಲಾಟ್ಮೆಂಟಿಗೆ ಎಷ್ಟಿದೆ, 50 ರೂಪಾಯಿ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಎಷ್ಟಿದೆ, 40 ರೂಪಾಯಿ. ಟೋಟಲ್ 1 ಶೇರ್ ಬೆಲೆ ಎಷ್ಟು, 100 ರೂಪಾಯಿ. ಪ್ರೀಮಿಯಂ ಬೆಲೆ ಎಷ್ಟು, 10 ರೂಪಾಯಿ. ಪ್ರೀಮಿಯಂ ಅಂದರೆ ಏನು, ಆ ಕಂಪ್ನಿದು ಡಿಮ್ಯಾಂಡ್ ಚೆನ್ನಾಗಿದೆ. ಸೊ 100 ರೂಪಾಯಿ ಶೇರ್ಸ್ನ 120 ರೂಪಾಯಿಗೆ 110 ರೂಪಾಯಿ ಮಾರೋದು ಕೂಡ ತೊಗೊಳಕ್ಕೆ ಅಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಜಾಸ್ತಿ ರೇಟಿಗೆ ಮಾರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಪ್ರೀಮಿಯಂ. ಇವಾಗ ಸಿಂಪಲಾಗಿ ನೀವು ಆ್ಯಡ್ ಮಾಡಿ, 50 + 20 + 40 ಎಷ್ಟು ಬರುತ್ತೆ, 110 ಬರುತ್ತೆ. ಇಲ್ಲಿ 100 ಮತ್ತು 10 ಆ್ಯಡ್ ಮಾಡಿ 110 ಬರುತ್ತೆ. ಸೊ ಅಲ್ಲಿಗೆ ಅದು ಮ್ಯಾಚ್ ಆಗುತ್ತೆ. ಸೊ ನಂಬರ್ ಆಫ್ ಶೇರ್ಸ್ ಎಷ್ಟು, 10,000. ಅಪ್ಲಿಕೇಶನ್ ರುಪೀಸ್ ಎಷ್ಟು, 20. ಸಿಂಪಲ್ ಕ್ಯಾಲ್ಕುಲೇಷನ್, 10,000 ಇಂಟು 20. 10,000 ಇಂಟು 20 ಎಷ್ಟು, 2 lakh. ಆದಮೇಲೆ ನರೇಷನ್ ಬರೀರಿ. ನರೇಷನ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ದ ವರ್ಡ್ ಬೀಯಿಂಗ್. ಇಲ್ಲಿ ಏನಾಗ್ತದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಇರೋದ್ರಿಂದ ಏನರ್ಥ, ಕಂಪನಿಗೆ ಏನಾಗ್ತದೆ, ದುಡ್ಡು ಬರ್ತದೆ. ಸೊ ಮನಿ ರಿಸೀವ್ಡ್, ಸಿಂಪಲ್ ಇಂಗ್ಲೀಷ್. ವೈ ಆರ್ ರಿಸೀವಿಂಗ್ ಮನಿ, ಬಿಕಾಸ್ ಆಫ್ ಅಪ್ಲಿಕೇಶನ್. ವಾಟ್ ಅಪ್ಲಿಕೇಶನ್, ಶೇರ್ ಅಪ್ಲಿಕೇಶನ್. ಸಿಂಪಲ್ ನರೇಷನ್ ಬರೀರಿ. ಬೀಯಿಂಗ್ ಶೇರ್ ಅಪ್ಲಿಕೇಶನ್
ಮನಿ ರಿಸೀವ್ಡ್. ನಿಮಗಿದು ಒಂದು ಸಿಂಪಲ್ ಜರ್ನಲ್ ಎಂಟ್ರಿ ಅರ್ಥ ಆಗಿದೆ ಅನ್ಕೊತೀನಿ. ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಡಾಕ್ಟರ್ KCC ಅಂತ, ಆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಗಳನ್ನ ಹಾಕಿ. ಲೆಟ್ಸ್ ಕಂಟಿನ್ಯೂ. ಸೆಕೆಂಡ್ ಎಂಟ್ರಿ, ಶೇರ್ ಅಪ್ಲಿಕೇಶನಲ್ಲಿ ಏನಾಗಿದೆ, ಕ್ರೆಡಿಟ್ ಆಗಿದೆ. ಆ ಅಕೌಂಟ್ ನಾವೇನು ಮಾಡ್ತೀರಿ, ಡೆಬಿಟ್ ಮಾಡ್ತೀರಿ. ಅಲ್ಟಿಮೇಟ್ಲಿ ನಮ್ಗೆ ಬೇಕಾಗಿರೋದು ಯಾವುದು, ದುಡ್ಡು ಬರ್ತದೆ. ಯಾವುದದು, ಬ್ಯಾಂಕ್ ಅಕೌಂಟ್. ದುಡ್ಡು ಏನಕ್ಕೆ ಬರ್ತದೆ, ಬಿಕಾಸ್ ಆಫ್ ಶೇರ್ ಕ್ಯಾಪಿಟಲ್. ಅವೆರಡು ಎಂಟ್ರಿ ಮಾತ್ರ ಬೇಕಾಗಿರೋದು. ಬರೀ ಅವೆರಡು ಎಂಟ್ರಿ ಬರದೆ ಸಾಕಾಗಿರತ್ತಾನೆ. ಮತ್ತು ಇದೇನಿದೆ ಅಪ್ಲಿಕೇಶನ್ ಅಲಾಟ್ಮೆಂಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂದರೆ ನಾವು ದುಡ್ಡನ್ನು ಒಂದೇ ಸೇರಿಸ್ಕೊಳ್ಳೋಣ, ಡಿಫ್ರೆಂಟ್ ಸೇರಿಸ್ಕೊಂತೀರಿ. ಅದು ಯಾವ ಸ್ಟೇಜಿಗೆ ಎಷ್ಟು ದುಡ್ಡು ಬರಬೇಕು, ಎಷ್ಟು ದುಡ್ಡು ಬಂದಿದೆ ಅದು ಲೆಕ್ಕ ಹಾಕೋದಕ್ಕೋಸ್ಕರ ನಾವೇನು ಮಾಡ್ತೀರಿ, ಎಂಟ್ರೀಸ್ನ ಈ ಥರ ಸ್ಪ್ಲಿಟ್ ಮಾಡ್ತೀವಿ. ಒಂದು ಎಂಟ್ರಿ ಡೆಬಿಟ್ ಮಾಡಿ ಒಂದು ಎಂಟ್ರಿ ಕ್ರೆಡಿಟ್ ಮಾಡಿದ್ರೆ ಅಲ್ಟಿಮೇಟ್ಲಿ ಏನಾಗುತ್ತೆ, ಅದು ಇಟ್ ಗೆಟ್ ಕ್ಯಾನ್ಸಲ್ಡ್. ಸೊ ಉಳ್ಕೊಳ್ಳೋದು ಯಾವುದು, ಬ್ಯಾಂಕ್ ಅಕೌಂಟು ಶೇರ್ ಕ್ಯಾಪಿಟಲ್ ಉಳ್ಕೊಳ್ಳೋದು. ಸೊ ಇಲ್ಲಿ ನಾವೇನು ಮಾಡಿದ್ದೀರಿ, ಎಂಟ್ರಿನ ಅದು ಕ್ರೆಡಿಟ್ ಮಾಡಿದ್ದೀರಿ. ಎಷ್ಟು ಕ್ರೆಡಿಟ್ ಮಾಡಿದ್ದೀರಿ, 2 lakh. ಸೇಮ್ ಥಿಂಗ್ ನಾವು ಎಕ್ಸಾಕ್ಟ್ ಸೇಮ್ ಅಮೌಂಟ್ಗೆ ಏನು ಮಾಡಬೇಕು, ಸೆಕೆಂಡ್ ಎಂಟ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ ಮತ್ತೆ ತೋರಿಸೋ ನೆಸಿಟಿ ಇಲ್ಲ. ಅಲ್ಲಿ ಎಷ್ಟು ದುಡ್ಡು ಬಂದಿರುತ್ತೋ ನಾವು ಅಷ್ಟು ದುಡ್ಡನ್ನ ಏನು ಮಾಡ್ತೀರಿ, ಅಪ್ಲಿಕೇಶನ್ ಅಕೌಂಟಿಂದ ತೆಗೆದು ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಿ. ಏನು ಮಾಡ್ತಾಯಿದ್ದೀರಿ, ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಿ. ಅದನ್ನೇ ಬರೀಬೇಕಾಗಿರೋದು ಇಲ್ಲಿ ನರೇಶನಲ್ಲಿ. ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ಓಕೆ. ಸೊ ಇವೆರಡು ಎಂಟ್ರಿ ನೀವು ಪಕ್ಕಾ ಕಲ್ತ್ರೆ ಇದೇ ಎರಡು ಎಂಟ್ರಿನ ನಾವು ಮತ್ತೆ ಮತ್ತೆ ರಿಪೀಟ್ ಮಾಡಿ ಬರೀ ಸ್ಟೇಜ್ ನೇಮ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 7 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಏನೇ ಡೌಟ್ ಇದ್ದರೂ ಆಸ್ ಅ ಸೆಡ್ ಬಿಫೋರ್ ನಮ್ಮ KCC ಚಾನಲ್ಗೆ ಹೋಗಿ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಗಳೇನಿದ್ರು ನಾವು ಕ್ಲಿಯರ್ ಮಾಡ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಟಿಲ್ ಹಿಯರ್ ಯು ಹ್ಯಾವ್ ಅಂಡರ್ಸ್ಟುಡ್. ಫಸ್ಟ್ 2 ಎಂಟ್ರಿ ಆದಮೇಲೆ ಥರ್ಡ್ ಎಂಟ್ರಿ, ಇವಾಗ ನೀವು ಏನು ಕಲ್ತಿರ್ತೀರಾ, ಫಸ್ಟ್ ಎಂಟ್ರಿ ಏನು ಬರುತ್ತೆ, ದುಡ್ಡು ಬರುತ್ತೆ. ಆಮೇಲೆ ನಾವೇನು ಮಾಡ್ತೀರಿ, ಟ್ರಾನ್ಸ್ಫರ್ ಮಾಡ್ತೀರಿ. ಇದು ಯಾವ ಸ್ಟೇಜಿಗೆ ಅಪ್ಲಿಕಬಲ್, ಅಪ್ಲಿಕೇಶನ್ ಸ್ಟೇಜಿಗೆ ಮಾತ್ರ ಅಪ್ಲಿಕಬಲ್. ಏನಕ್ಕೆ ಅಂದರೆ ಈ ಅಪ್ಲಿಕೇಶನ್ ಸ್ಟೇಜ್ನ ಕಂಪ್ನಿ ಬದಲಾಗಿ ಬ್ಯಾಂಕ್ ಅವರು ಕಂಪ್ನಿಗೋಸ್ಕರ ಮಾಡಿಕೊಡ್ತಾರೆ. ಸೊ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಪಬ್ಲಿಕ್ಕಿಂದ ದುಡ್ಡು ಕಲೆಕ್ಟ್ ಮಾಡಿ ಕಂಪ್ನಿಯವ್ರಿಗೆ ತಲುಪಿಸ್ತಾರೆ. ಸೊ ಕಂಪ್ನಿ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ, ಫಸ್ಟ್ ಕಂಪ್ನಿಗೆ ಏನಾಗುತ್ತೆ, ದುಡ್ಡು ಬರುತ್ತೆ. ಆಮೇಲೆ ಅದನ್ನೇನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿಗೆ ಬ್ಯಾಂಕ್ ಅವ್ರ ಕೆಲಸ ಮುಗೀತು. ನೆಕ್ಸ್ಟ್ ಸ್ಟೇಜಿಂದ ಏನಾಗುತ್ತೆ ಅಂದರೆ ಕಂಪ್ನಿಯವರು ಅಲಾಟ್ಮೆಂಟ್ ಮನಿನ ಅವ್ರಿಗೆ ಕೇಳಬೇಕು. ಅವ್ರು ಕೇಳಿದಾಗ ಶೇರ್ ಹೋಲ್ಡರ್ ಕೊಡ್ತಾರೆ. ಒಂದು ಅಪ್ಲಿಕೇಶನ್ ಮನಿ ಸ್ಟೇಜಿಂದ ಅಲಾಟ್ಮೆಂಟ್ ಸ್ಟೇಜ್ಗೆ ಟೈಮ್ ಗ್ಯಾಪ್ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಕಂಪ್ನಿಯವ್ರು ಏನು ಮಾಡಬೇಕು, ದೇ ಹ್ಯಾವ್ ಟು ಕಾಲ್ ಫಾರ್ ದ ಮನಿ. ಆವಾಗಲೇ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ ನಮಗೆ ದುಡ್ಡು ಕೊಡ್ತಾರೆ. ಸೊ ಇವಾಗ ಫಸ್ಟ್ ನಮ್ಗೆ ದುಡ್ಡು ಬರಲ್ಲ. ಫಸ್ಟ್ ನಾವೇನು ಮಾಡಬೇಕು, ದುಡ್ಡನ್ನ ಕೇಳಬೇಕು, ಆಮೇಲೆ ದುಡ್ಡನ್ನು ಕೊಡ್ತಾರೆ. ಅದಕ್ಕೋಸ್ಕರ ನಾವು ಫಸ್ಟ್ ಎಂಟ್ರಿ ಸೆಕೆಂಡ್ ಎಂಟ್ರಿ ಬರ್ದಿದ್ದೀರಲ್ಲ, ಅದನ್ನು ಉಲ್ಟಾ ಮಾಡಬೇಕು. ಉಲ್ಟಾ ಮಾಡೋದನ್ನ ಏನರ್ಥ, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಸ್ಪೇಸ್ ಬಿಟ್ಬಿಟ್ಟು ಇಲ್ಲಿ ಬರೀರಿ. ಫಸ್ಟ್ ಎಂಟ್ರಿ ಏನು ಬರೆದ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಂತ ಬರೆದ್ರಲ್ಲ, ಇಲ್ಲೇನು ಬರೀರಿ ಇವಾಗ, ಶೇರ್ ಅಲಾಟ್ಮೆಂಟ್. ಏನಾದರೂ ಕನ್ಫ್ಯೂಷನ್ ಇದೆಯಾ, ಏನೂ ಇಲ್ಲ. ಇದು ಇಲ್ಲಿರಬೇಕಾಗಿತ್ತು, ಸ್ವ್ಯಾಪ್ ಆಗಿದೆ. ಸ್ವ್ಯಾಪ್ ಏನಕ್ಕಾಗಿದೆ, ಕಾರಣ ನಿಮ್ಗೆ ಹೇಳಿದೆ. ಥರ್ಡ್ ಎಂಟ್ರಿ ಏನು, ಅಲ್ಲಿ ಸೆಕೆಂಡ್ ಎಂಟ್ರಿ ಏನಿತ್ತು ಅದೇ ಇಲ್ಲಿ ಥರ್ಡ್ ಎಂಟ್ರಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಸೊ ಇಷ್ಟು ಕಲ್ತಿದ್ದೀರಾ, ಏನು ಚೇಂಜಸ್ ಇಲ್ಲ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ನಮಗೆ ಆ ಸ್ಟೇಜಲ್ಲಿ ಪ್ರೀಮಿಯಮ್ ಇದೆ.
ಸೊ ಆ ಪ್ರೀಮಿಯಮ್ನ ನಾವು ಇಲ್ಲೇ ಆ್ಯಡ್ ಮಾಡೋದು ಟು ಇಟ್ ಈಸ್ ಕಾಲ್ಡ್ ಆಸ್ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಅಂತ. ಅಮೌಂಟಿಂಗ್ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಎಂಟ್ರೀಸ್. ಏನು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್, ಬ್ಯಾಂಕ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್, ಸೇಮ್ ಥಿಂಗ್, ಜಸ್ಟ್ ಎಂಟ್ರೀಸ್ ಆರ್ಡರ್ ಏನಾಗಿದೆ ರಿವರ್ಸ್ ಆಗಿದೆ. ಸೊ ಇದನ್ನೇ ನಾವು ಫಾರ್ಮ್ಯಾಟಲ್ಲಿ ಬರೀತೀರಿ ವಿತ್ ಅಮೌಂಟ್. ಸೊ ಥರ್ಡ್ ಎಂಟ್ರಿ ಮತ್ತು ಫೋರ್ತ್ ಎಂಟ್ರಿ ಕಲ್ತಿದ್ದೀರಾ ಅನ್ಕೊತೀನಿ. ಈ ಥರ್ಡ್ ಎಂಟ್ರಿ ಫೋರ್ತ್ ಎಂಟ್ರಿನ ಫಾರ್ಮ್ಯಾಟಲ್ಲಿ ಹಿಂಗೆ ಬರೆಯೋದು ವಿತ್ ಅಮೌಂಟ್ ಹೇಳ್ಕೊಡ್ತೀನಿ. ಸೊ ಥರ್ಡ್ ಎಂಟ್ರಿ ಯಾವುದು? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ. ಕ್ಯಾಲ್ಕುಲೇಷನ್ ತೋರಿಸಿ. ನಂಬರ್ ಆಫ್ ಶೇರ್ಸ್ ಎಷ್ಟು ಇಲ್ಲಿ ಆಲ್ರೆಡಿ ನೋಡಿದ್ದೀರಾ, 10,000. ಪ್ರೀಮಿಯಮ್ ಎಷ್ಟು? 10 ರೂಪಾಯಿ. 10,000 ಇಂಟು 10 ರೂಪಾಯಿ. ಅಲಾಟ್ಮೆಂಟ್ ಸ್ಟೇಜ್ ಕ್ಯಾಲ್ಕುಲೇಷನ್ ಎಷ್ಟು? ಅಲಾಟ್ಮೆಂಟ್ ಸ್ಟೇಜ್ 50 rupees. ಸೊ 10,000 ಇಂಟು 50. ಅಲಾಟ್ಮೆಂಟ್ ಮನಿ ಎಷ್ಟು? 10,000 ಇಂಟು 50 ಎಷ್ಟಿದು? 5 ಲಕ್ಷ. ಸೊ ನಿಮಗೆ ಗೊತ್ತಿರೋ ಹಾಗೆ ಡೆಬಿಟ್ ಮತ್ತು ಕ್ರೆಡಿಟ್ ಯಾವಾಗಲೂ ಈಕ್ವಲ್ ಇರಬೇಕು. ಬಟ್ ಇಲ್ಲಿ 3 ಎಂಟ್ರಿ ಇರೋದ್ರಿಂದ, ಐ ಮೀನ್ ಡೆಬಿಟ್ ಒಂದು ಕ್ರೆಡಿಟ್ ಇರೋದ್ರಿಂದ ಇದನ್ನು ಕಾಂಪೌಂಡ್ ಎಂಟ್ರಿ ಅಂತಾರೆ. ಯಾವಷ್ಟೇ ಡೆಬಿಟ್ ಇರಲಿ, ಎಷ್ಟೇ ಕ್ರೆಡಿಟ್ ಇರಲಿ, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಶುಡ್ ಬಿ ಈಕ್ವಲ್. ಸೊ ಡೆಬಿಟಲ್ಲಿ ಎಷ್ಟಿದೆ? ನಮಗೆ 5 ಲಕ್ಷ ಇದೆ. ಕ್ರೆಡಿಟಲ್ಲಿ ಎಷ್ಟಿದೆ? ನಮಗೆ 1 ಲಕ್ಷ ಇದೆ. ಈಕ್ವಲ್ ಮಾಡೋದಕ್ಕೆ ನಮ್ಗೆ ಎಷ್ಟು ಬೇಕು? 5 lakh ಮೈನಸ್ 1 lakh 4 lakh. ನೀವು ಹಿಂಗೂ ಕಂಡುಹಿಡಿಬೋದು. ಇಲ್ಲ ಅಂದರೆ ನಮಗೆ ಇಲ್ಲಿ ಅಲಾಟ್ಮೆಂಟ್ ಮನಿ ಎಷ್ಟು ಕೊಟ್ಟಿದ್ದಾರೆ? 50. ದಟ್ ಈಸ್ ಇನ್ಕ್ಲೂಡಿಂಗ್ ಪ್ರೀಮಿಯಮ್. ಪ್ರೀಮಿಯಮ್ ಎಷ್ಟು? 10 ರೂಪಾಯಿ. ಅದನ್ನು ಕಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 40 ರೂಪಾಯಿ ಬರುತ್ತೆ. ಸೊ ಯು ಕ್ಯಾನ್ ಆಲ್ಸೋ ರೈಟ್ ಲೈಕ್ ದಿಸ್: 10,000 ಇಂಟು 40 ವಿಚ್ ಈಸ್ ಈಕ್ವಲ್ ಟು 4 lakh. ನರೇಶನ್ ಏನು? ಬೀಯಿಂಗ್ ಅಲಾಟ್ಮೆಂಟ್ ಮನಿ. ಅಲ್ಲಿ ನೀವು ಟ್ರಾನ್ಸ್ಫರ್ಡ್ ಅಂತ ಬರೆದ್ರಿ, ಏನಕ್ಕೆ? ದುಡ್ಡು ಆಲ್ರೆಡಿ ಬಂದಿತ್ತು. ಇಲ್ಲಿ ದುಡ್ಡು ಬಂದಿಲ್ಲ, ಇನ್ನು ಬರಬೇಕಾಗಿದೆ. ಸೊ ಅದಕ್ಕೆ ನಾವೇನು ಬರೀತೀರಿ? ಡ್ಯೂ. ಅಲಾಟ್ಮೆಂಟ್ ಮನಿ ಡ್ಯೂ. ನೆಕ್ಸ್ಟ್ ಫೋರ್ತ್ ಎಂಟ್ರಿ ಏನು? ನಿಮಗೆಲ್ಲ ಗೊತ್ತಿದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಈ 3 ಅಮೌಂಟ್ ಇದೆ. ಯಾವ ಅಮೌಂಟ್ ಬರೆಯೋದು ಕನ್ಫ್ಯೂಷನ್ ಆಗುತ್ತೆ ಅಂದರೆ ತಲೆನೇ ಕಟ್ಸ್ಕೊಂಬಿಡಿ. ಶೇರ್ ಅಲಾಟ್ಮೆಂಟ್ ಎಷ್ಟಿದೆ? ಇಲ್ಲಿ ಏನು ಎಂಟ್ರಿ ಇದೆ? ಶೇರ್ ಅಲಾಟ್ಮೆಂಟ್ ಇದೆ. ಅಲ್ಲಿ ಶೇರ್ ಅಲಾಟ್ಮೆಂಟ್ ಎಷ್ಟಿದೆ ಹುಡುಕಿ. ಎಷ್ಟಿದೆ? 5 ಲಕ್ಷ. ಅದನ್ನೇ ಬರೀ. ಈಸಿ ಟ್ರಿಕ್ ಟು ರಿಮೆಂಬರ್. 5 ಲಕ್ಷ ಬರೀಬೇಕಾ, 1 ಲಕ್ಷ ಬರೀಬೇಕಾ, 4 ಲಕ್ಷ ಬರೀಬೇಕಾ? ಆ ಕನ್ಫ್ಯೂಷನ್ನೇ ಇರಲಿಲ್ಲ. ನರೇಶನ್ ಏನು? ಸಿಂಪಲ್. ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಎಲ್ಲ ಏನು ಬರೀಬೇಕು? ಮನಿ ರಿಸೀವ್ಡ್. ವೆರಿ ಈಸಿ ಟು ರಿಮೆಂಬರ್. ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಫಿಫ್ತ್ ಎಂಟ್ರಿ ಆ್ಯಂಡ್ ಸಿಕ್ಸ್ತ್ ಎಂಟ್ರಿ. ಫಿಫ್ತ್ ಎಂಟ್ರಿ ಏನು? ಸ್ಟೇಜ್ ನೇಮ್ ಏನು? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಮತ್ತು ಸಿಕ್ಸ್ತ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೇಮ್ ಪ್ರಾಸೆಸ್ ಆ್ಯಸ್ ಅಲಾಟ್ಮೆಂಟ್. ಅಲ್ಲೂ ಕೂಡ ಏನಾಗಿತ್ತು? ಫಸ್ಟ್ ದುಡ್ಡು ಬರಬೇಕು, ಆಮೇಲೆ ದುಡ್ಡು ಬರುತ್ತೆ. ದುಡ್ಡು ನಾವು ಕೇಳಬೇಕು, ಆಮೇಲೆ ನಮ್ಗೆ ದುಡ್ಡು ಬರುತ್ತೆ. ಇಲ್ಲೂ ಅಷ್ಟೇ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಕಂಪ್ನಿಯವ್ರು ಏನು ಮಾಡ್ತಾರೆ? ಶೇರ್ ಹೋಲ್ಡರ್ಸಿಂದ ದುಡ್ಡನ್ನು ಕೇಳ್ತಾರೆ. ಕೇಳಿದಾಗ ಒಂದು ಎಂಟ್ರಿ, ದುಡ್ಡು ಬಂದಾಗ ಇನ್ನೊಂದು ಎಂಟ್ರಿ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್
ಕಾಲ್. ಇದರಲ್ಲಿ ನೀವು ಕಾಮನ್ ಮಿಸ್ಟೇಕ್ ಮಾಡೋದೇನು ಅಂದರೆ ಇಲ್ಲಿ ಅಮೌಂಟ್ನ ಸೇಮ್ ಬರೀತೀರಾ, ಅಮೌಂಟ್ ಸೇಮ್ ಬರಲ್ಲ. ಯಾಕೆ ಬರಲ್ಲ ಅಂದರೆ ಇಲ್ಲೊಂದು ಸೆಂಟೆನ್ಸ್ ಇದೆ, ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 500 ಶೇರ್ಸ್. ಸೊ ನಮಗಿಲ್ಲಿ ಲೆಕ್ಕ ಹಾಕ್ಬೇಕಾದ್ರೆ 10,000 ಶೇರ್ಸ್ ಲೆಕ್ಕ ಹಾಕ್ತೀರಿ, ಬಟ್ ದುಡ್ಡು ಬರೋದು ನಮಗೆ 9,500 ಶೇರ್ಸಿಗೆ ಮಾತ್ರ. 9,500 ಹೆಂಗೆ ಬಂತು? 10,000 ಶೇರ್ಸಲ್ಲಿ 1 ಪರ್ಸನ್ ಮೇ ಬಿ ಅಸಂಪ್ಷನ್ ಅವ್ರು 500 ಶೇರ್ಸ್ ತೊಗೊಂಡಿರ್ತಾರೆ ಅಂದ್ಕೊಳ್ಳೋಣ. ಅವ್ರು ಫಸ್ಟ್ ಸ್ಟೇಜ್ ಕಟ್ತಾರೆ, ಅಪ್ಲಿಕೇಶನ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಕಟ್ತಾರೆ, ಅಲಾಟ್ಮೆಂಟ್ ಸ್ಟೇಜ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜಲ್ಲಿ ದುಡ್ಡು ಕಟ್ಟಲ್ಲ. ಸೊ 500 ಶೇರ್ಸ್ ದುಡ್ಡು ಬಂದಿಲ್ಲ ಅಂದಾಗ ಇಲ್ಲಿ ದುಡ್ಡು ಬರೋ ಟೈಮಲ್ಲಿ ನಾವು ಅಮೌಂಟ್ನ ಮೈನಸ್ ಮಾಡಿತಾನೆ ಆಗಬೇಕು. ಸೊ ಈ ಕನ್ಫ್ಯೂಷನ್ ನೀವು ಮಾಡ್ತೀರಾ, ಮಿಸ್ಟೇಕ್ ಮಾಡ್ತೀರಾ, ಅದನ್ನು ಅವಾಯ್ಡ್ ಮಾಡಿ. ಸೊ 5th ಎಂಟ್ರಿ, ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್, ಶೇರ್ ಕ್ಯಾಪಿಟಲ್ ಅಕೌಂಟ್. ನರೇಶನ್ ಏನು? ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಅಮೌಂಟ್ ಎಷ್ಟು? ವೆರಿ ಸಿಂಪಲ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಎಷ್ಟು? 40 rupees. ನಂಬರ್ ಆಫ್ ಶೇರ್ಸ್ ಎಷ್ಟು? 10,000. ಸೊ ಅಮೌಂಟ್ ಎಷ್ಟು? 10,000 into 40, which is how much? 4 lakh. ಸೊ 5th ಎಂಟ್ರಿ ಆದಮೇಲೆ ಆಸ್ ಐ ಸೆಡ್ 6th ಎಂಟ್ರಿಯಲ್ಲಿ ಮಿಸ್ಟೇಕ್ ಮಾಡೋದು. 6th ಎಂಟ್ರಿಲಿ ಏನು ಮಾಡ್ತೀರಾ ಅಂದರೆ ನಂಬರ್ ಆಫ್ ಶೇರ್ಸ್ ಎಷ್ಟು? 10,000. ಆ 10,000ಇಂದ 500 ಶೇರ್ಸ್ನ ಮೈನಸ್ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಬೇಕು, ಆವಾಗ ನಿಮ್ಗೊಂದು ಅಮೌಂಟ್ ಬರುತ್ತೆ. ಸೊ ಹಂಗೂ ಮಾಡ್ಬೋದು. ಇಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಫಸ್ಟು 500 into 40 ಮಲ್ಟಿಪ್ಲೈ ಮಾಡಿ. 5 4s ಎಷ್ಟು? 20. ಸೊ 500 into 40 ಎಷ್ಟು? 20,000 ಬರುತ್ತೆ. 4 ಲಕ್ಷದಲ್ಲಿ 20,000 ಹೋದರೆ ಉಳ್ಕೊಂಡಿರೋದು ಎಷ್ಟು? 3,80,000. ಸೊ 3,80,000. 3,80,000. ಸರಿ, ಎಂಟ್ರಿ ಏನು? ಬ್ಯಾಂಕ್ ಅಕೌಂಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ನರೇಶ್ 6th ಎಂಟ್ರಿ, ಬ್ಯಾಂಕ್ ಅಕೌಂಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ನರೇಶನ್ ಏನು? ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ಅಮೌಂಟ್ ಎಷ್ಟು? 3,80,000. ಈ 6 ಎಂಟ್ರೀಸ್ ಎಲ್ಲ ಸಮ್ಮಲ್ಲೂ ಏನಿರುತ್ತೆ? ಕಾಮನ್ ಇರುತ್ತೆ. ನಿಮ್ಗೆ ಇದಕ್ಕಿಂತ ಚೇಂಜಸ್ ಏನಾರ ಬರುತ್ತಾ? ಬರೋ ಸಾಧ್ಯತೆಗಳಿದೆ. ಯಾವುದದು? ಓವರ್ ಸಬ್ಸ್ಕ್ರಿಪ್ಷನ್. ಪ್ರಾಬಿಲಿಟಿ ಎಷ್ಟು? ಹಾರ್ಡ್ಲಿ 2%. ಸೊ ಫಸ್ಟ್ ಇದನ್ನು ಕಲೀರಿ. ಇದಕ್ಕೆ ಕಲಿತ್ರೆ ಆ 1 ಎಂಟ್ರಿ ಎಕ್ಸ್ಟ್ರಾ ಕಲಿಯೋದು ನಮಗೇನು ಕಷ್ಟ ಆಗೋದಿಲ್ಲ. ಇವಾಗ ಎಷ್ಟು ಎಂಟ್ರಿ ಆಯಿತು? 6 ಎಂಟ್ರಿ ಆಯಿತು. ಆ್ಯಸ್ ಐ ಪ್ರಾಮಿಸ್ಡ್ 6 ಎಂಟ್ರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 7 ಮಾರ್ಕ್ಸ್ ಬರುತ್ತೆ. ನಮ್ಮ KCC ಆ್ಯಪ್ ಇದೆ, ಆ್ಯಪ್ ಡೌನ್ಲೋಡ್ ಮಾಡಿ. ಆ ಆ್ಯಪಲ್ಲಿ ನಾವು ಮಿಕ್ಕಿ ಕ್ವಶನ್ಸ್ನ ಪ್ರಾಕ್ಟೀಸ್ ಕ್ವಶನ್ಸ್ ಥರ ಹಾಕಿರ್ತೀರಿ. ಸೊ ಆ ಪ್ರಾಕ್ಟೀಸ್ ಕ್ವಶನ್ಸ್ಗೆ ನೀವು ಈ 6 ಕ್ವಶನ್ನ ಏನು ಮಾಡಿ, ಈ 6 ಎಂಟ್ರಿನ ಪ್ರಾಕ್ಟೀಸ್ ಮಾಡಿ. ಟುಮಾರೋ ವಿಲ್ ಟೀಚ್ ಯು ದ ನೆಕ್ಸ್ಟ್ 3 ಎಂಟ್ರೀಸ್ ವಿಚ್ ಇಸ್ ವೇರ್ ಯು ಮೇಕ್ ಲಾಟ್ ಆಫ್ ಮಿಸ್ಟೇಕ್ಸ್. ಈ 6 ಎಂಟ್ರಿ ಕಲಿಯೋದು ಈಸಿನೇ, ಆ 3 ಎಂಟ್ರಿ ಕಲಿಯೋದು ಇದೆಯಲ್ಲ ಅದೇ ಕಷ್ಟ. ಸೊ ಅದನ್ನು ನಾನು ನಿಮಗೆ ಏನು ಮಾಡ್ತೀನಿ, ನಾಳೆ ಹೇಳ್ಕೊಡ್ತೀನಿ ಆಫ್ಟರ್ ಯು ಪ್ರಾಕ್ಟೀಸ್ ದೀಸ್ ಕ್ವೆಶನ್ಸ್. ಥ್ಯಾಂಕ್ ಯು.